ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ನಾಗಲಾಂಬಿಕೆಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಆಚಾರವೆಂಬುದು ಅಗೋಚರ ನೋಡಯ್ಯ, ಆರಿಗೆಯೂ ಸಾಧ್ಯವಲ್ಲ. ಆಚಾರವೆಂಬುದು ಅಗೋಚರ ನೋಡಯ್ಯ, ಆರಿಗೆಯೂ ಸಾಧ್ಯವಲ್ಲ. ಮರ್ತ್ಯಲೋಕದಲ್ಲಿ ಆ ಸದಾಚಾರದ ಬೆಳವಿಗೆ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಳವ ಹರಹಿದ. ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಹಾದಿಯ ನೆಲ್ಲರಿಗೆ ತೋರಿದ. ಶಿವಾಚಾರದ ಬೆಳವಿಗೆಗೆ ಘನಬಹುದಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ ಅಹುದೆನಿಸಿದ. ಬಂದ ಮಣಿಹ ಪೂರೈಸಿತ್ತೆಂದು ಲಿಂಗದೊಳಗೆ ಬಗಿದು ಹೊಕ್ಕಡೆ, ಹಿಂದೆ ಲೋಕವರಿದು ಬದುಕಬೇಕೆಂದು ಸೆರಗ ಕೊಟ್ಟ. ನಾನು ಹಿಂದುಳಿದ ಹಳೆಂದು ಮುಂದಣ ಗತಿಯ ತೋರಿ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ತನ್ನ ಪ್ರಸನ್ನದೊಳಗೆ ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು. ಆಚಾರವೆಂಬುದು ಅಗೋಚರ ನೋಡಯ್ಯ, ಆರಿಗೆಯೂ ಸಾಧ್ಯವಿಲ್ಲ. ಮರ್ತ್ಯಲೋಕದಲ್ಲಿ ಆ ಸದಾಚಾರದ ಬೆಳವಿಗೆ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಳವ ಹರಹಿದ. ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿದ. ಶಿವಾಚಾರದ ಬೆಳವಿಗೆಯ ಘನಬಹುದೆಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ ಅಹುದೆನಿಸಿದ. ಬಂದ ಮಣಿಹ ಪೂರೈಸಿತ್ತೆಂದು ಲಿಂಗದೊಳಗೆ ಬಗಿದು ಹೊಕ್ಕಡೆ, ಹಿಂದೆ ಲೋಕವರಿದು ಬದುಕಬೇಕೆಂದು ಸೆರಗ ಕೊಟ್ಟ. ನಾನು ಹಿಂದುಳಿದಳು ಎಂದು ಮುಂದಣ ಗತಿಯ ತೋರಿ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ತನ್ನ ಪ್ರಸನ್ನದೊಳಗೆ ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು. ಅಗೋಚರವಾದಂತಹ ಆಚಾರವನ್ನು ಅಳವಡಿಸಿಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ. ಆದರೆ ಆಚರಿಸಲು ಸಾಧ್ಯವಾದಂಥ ನಡೆಯನ್ನಾದರೂ ಅಳವಡಿಸಿಕೊಳ್ಳಬೇಕು. ತಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಳಬೇಕು. ಈ ಪರಿಶುದ್ಧತೆಗಾಗಿಯೇ ಶರಣರು ಪಂಚಾಚಾರವನ್ನು ಪ್ರಾಣವಾಗಿಸಿಕೊಳ್ಳಲು ಹೇಳಿದ್ದಾರೆ. ಬಸವಣ್ಣ ಸತ್ಯ ಸದಾಚಾರದ ಬೆಳವಿಗೆಯನ್ನ ಮಾಡಲೆಂದೇ ಈ ಮರ್ತ್ಯ ಲೋಕಕ್ಕೆ ಬಂದು ಭಕ್ತಿ ಸ್ಥಳವನ್ನು ಅರುಹಿದನೆಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾಳೆ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದವನ್ನು ಅಂಗವಾಗಿಸಿಕೊಂಡು ದಾಸೋಹ ಸಂಪನ್ನನಾಗಿ ನಡೆಯುವ ಸನ್ಮಾರ್ಗವನ್ನು ಎಲ್ಲರಿಗೂ ತೋರಿದವ ಬಸವಣ್ಣ. ಇಡೀ ಸಮಾಜವೇ ನಡೆ ನುಡಿ ಶುದ್ಧಿಯಿಂದ ಶಿವಮಯವಾಯಿತು. ಶಿವಾಚಾರದ ಉನ್ನತಿಯನ್ನು ಎಷ್ಟೋ ಜನರಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ತಾವಷ್ಟೇ ಪರಿಣಿತರು, ಭೂಮಿಯ ದೇವರು ಎಂಬ ಭ್ರಮೆಯಲ್ಲಿ ಇದ್ದವರಿಗೆ, ಭ್ರಮೆಯನ್ನು ಮೂಡಿಸಿದವರಿಗೆ ಇದರಿಂದ ತೊಂದರೆಯಾಯಿತು. ಹೊಟ್ಟೆಯ ಮೇಲೆ ಬರೆ ಎಳೆದಂತಾಯಿತು. ಬಸವಣ್ಣ ತಂದ ಬದಲಾವಣೆ ನುಂಗಲಾರದ ತುತ್ತಾಯಿತು. ಕಲ್ಲು ದೇವರ ಹೆಸರಿನಲ್ಲಿ ನಡೆಯುವಂತಹ ಶೋಷಣೆಗೆ ಹೊಡೆತ ಬಿತ್ತು. ಎಲ್ಲರೂ ನಡೆದೇವರು ನುಡಿದೇವರಾದರು. ಸಮಾಜ ತಮ್ಮ ಮುಷ್ಟಿಯಿಂದ ಜಾರ್ತಾ ಇದೆಯಲ್ಲ ಎಂಬಂತಹ ಕೊರಗಿನೊಂದಿಗೆ ಆಕ್ರೋಶ ಹುಟ್ಟಿ ಚಾಡಿಯ ಮಾತುಗಳು ಹೆಚ್ಚಾಯಿತು. ಯಾರ ಕಿವಿ ಕಚ್ಚಿದರೆ ತೀವ್ರ ಪರಿಣಾಮವಾಗುತ್ತದೆ ಎಂಬುದನ್ನು ಚೆನ್ನಾಗಿ ಬಲ್ಲವರು ನೇರವಾಗಿ ಬಿಜ್ಜಳನನ್ನು ಸಂಪರ್ಕಿಸಿದರು. ವಿವೇಚನಾಹೀನನಾದಂತಹ ಬಿಜ್ಜಳ ಶಿವಾಚಾರದ ಬೆಳವಿಗೆಯನ್ನು ಅಹುದಲ್ಲ ಎಂಬ ಸಂದೇಹದಿಂದ ಕಾಣಲು ಕಾರಣವಾಯಿತು. ಆಗಲೂ ಬಸವಣ್ಣ ಹೆದರಲಿಲ್ಲ. ಅವನ ಅಂದರೆ ಬಿಜ್ಜಳ ರಾಜನ ಸಂಶಯಗಳೆಲ್ಲವನ್ನ ಹಲವು ಮುಖದಿಂದ ಪರಿಚಯಿಸಿ ಕೊಡುವುದರ ಜೊತೆಗೆ ಒಪ್ಪುವಂತಹ ನುಡಿಹಾರವನ್ನು ಬಸವಣ್ಣ ಬಿಜ್ಜಳನಿಗೆ ಹಾಕಿದ. ಬಿಜ್ಜಳನು ಕೂಡ ಅಹುದಹುದು ಎಂದು ಪ್ರೀತಿಯಿಂದ ಸ್ವೀಕರಿಸಿದ. ತಾನು ಮರ್ತ್ಯಕ್ಕೆ ಬಂದಂತಹ ಮಣಿಹ ಪೂರ್ಣವಾಹಿತೆಂದು, ಲಿಂಗೈಕ್ಯನಾದರೂ ಹಿಂದೆ ಉಳಿದ ಶರಣರೆಲ್ಲ ಬದುಕಬೇಕೆಂದು ತನ್ನ ನುಡಿಯಲ್ಲಿ ಪಸರಿಸಿದ. ಆ ನುಡಿಯೇ ವಚನರಾಶಿ. ತಾನೊಬ್ಬ ಹೆಣ್ಣು ಎಂಬ ಕಾರಣಕ್ಕೆ ಬಾಲ್ಯದಲ್ಲಿಯೇ ತಾನು ಅನುಭವಿಸಿದಂತಹ ಕಷ್ಟ ಪರಂಪರೆಗೆ ಸೋತು ಹೋದಂತಹ ನಾಗಲಾಂಬಿಕೆ ತನ್ನ ತಾನೇ ಹಿಂದು ಉಳಿದವಳು ಎಂದುಕೊಂಡಿದ್ದಾಳೆ. ಜಾತಿ ವ್ಯವಸ್ಥೆಯಲ್ಲಿ ಶೂದ್ರಾತಿ ಶೂದ್ರಳೆಂಬ ಸೂತಕ ಭಾವನೆಯಿಂದ ಕಾಣುವ ಸಮಾಜದ ಬಂಧನದಿಂದ ಬಸವಣ್ಣನ ಕರುಣೆಯಿಂದಾಗಿ ಹೊರಬಂದಿದ್ದಾಳೆ. ಆ ಕೃತಜ್ಞತೆಯೂ ಕೂಡ ಇಲ್ಲಿದೆ.
ತನಗೆ ಸತ್ಪಥವನ್ನ ತೋರಿದಾತ ಬಸವಣ್ಣ ಎಂದು ಬಸವಣ್ಣನನ್ನ ಸ್ಮರಿಸಿದ್ದಾಳೆ. ತನ್ನ ಜೊತೆಯಲ್ಲಿಯೇ ನಾಗಲಾಂಬಿಕೆಯನ್ನ ಕರೆದು ತಂದು ಅವಳಿಗೆ ಚನ್ನ ಬಸವಣ್ಣನಿಗೆ ಮಹತ್ತರವಾದಂತಹ ಮಣಿಹವನ್ನ ವಹಿಸಿಕೊಡುವಂತಹ ಮೂಲಕ ಅವರಿಗೆ ಎತ್ತರದ ಸ್ಥಾನವನ್ನ ಕೊಟ್ಟ. ಹೀಗೆ ರಕ್ಷಣೆಯನ್ನ ಒದಗಿಸಿ ಸಲುಹಿದ ಬಸವಣ್ಣ ಅಣ್ಣನಷ್ಟೇ ಅಲ್ಲ, ತಂದೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದಾರೆ. ಅದಕ್ಕಾಗಿಯೇ ನಾಗಲಾಂಬಿಕೆ ಬಸವಣ್ಣನನ್ನ ತಂದೆ ಎಂದು ಈ ವಚನದಲ್ಲಿ ಕರ್ತಾ ಇದ್ದಾರೆ. ಬಸವಣ್ಣನವರ ಕಾರ್ಯ ತತ್ಪರತೆಯನ್ನ ಹೇಗೆ ಬಣ್ಣಿಸಿದರೂ ಕಡಿಮೆಯಾಗಿಯೇ ಕಂಡಿದೆ ನಾಗಲಾಂಬಿಕೆ ತಾಯಿಯವರಿಗೆ. ಬನ್ನಿ ವಚನವನ್ನ ಮತ್ತೊಮ್ಮೆ ಕೇಳೋಣ. ಆಚಾರವೆಂಬುದು ಅಗೋಚರ ನೋಡಯ್ಯ, ಆರಿಗೆಯೂ ಸಾಧ್ಯವಿಲ್ಲ. ಮರ್ತ್ಯಲೋಕದಲ್ಲಿ ಆ ಸದಾಚಾರದ ಬೆಳವಿಗೆಯ ಮಾಡಲೆಂದು ಬಸವಣ್ಣ ಬಂದು ಭಕ್ತಿ ಸ್ಥಳವ ಹರಹಿದ. ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದದ ಹಾದಿಯನ್ನ ಎಲ್ಲರಿಗೆ ತೋರಿದ. ಶಿವಾಚಾರದ ಬೆಳವಿಗೆಯ ಘನಬಹುದಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ ಅಹುದು ಎನಿಸಿದ. ಬಂದ ಮಣಿಹ ಪೂರೈಸಿತೆಂದು ಲಿಂಗದೊಳಗೆ ಬಗಿದು ಹೊಕ್ಕಡೆ ಹಿಂದೆ ಲೋಕವರಿದು ಬದುಕಬೇಕೆಂದು ಸೆರೆಗ ಕೊಟ್ಟ. ನಾನು ಹಿಂದುಳಿದಹಳು ಎಂದು ಮುಂದಣ ಗತಿಯ ತೋರಿ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ತನ್ನ ಪ್ರಸನ್ನದೊಳಗೆ ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು. ಇಂಬಿಟ್ಟುಕೊಂಡನು ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನವನು. ಶರಣರೇ, ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದಿಷ್ಟು ವಚನಗಳನ್ನು ತಿಳಿಯೋಣ. ಶರಣು ಶರಣಾರ್ಥಿಗಳು.